ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಅಂದರೆ 24/7/2025 ಆಷಾಢ ಮಾಸದ ಅಮಾವಾಸ್ಯೆ ಹೇಳ್ತಕ್ಕಂಥದ್ದು. ಈ ಅಮಾವಾಸ್ಯೆ 5 ರಾಶಿಗಳಿಗೆ ಕೋಟ್ಯಾಧಿಪತಿಯ ಯೋಗವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಈ ಕ್ಷಣದಿಂದ ಕೋಟ್ಯಾಧಿಪತಿ ಯೋಗ ಪ್ರಾರಂಭವಾಗ್ತಾ ಇದೆ ಹೇಳ್ತಕ್ಕಂಥದ್ದು. ನೀವು ಏನು ಕೆಲಸ ಮಾಡಿದರೂ ಕೂಡ ಅದು ನಿಮ್ಮ ಕೈ ಹಿಡಿಯುತ್ತೆ. ನಿಮಗೆ ಅತ್ಯಂತ ಫಲಪ್ರದ ಮತ್ತು ಧನಪ್ರದವಾಗಿ ಇರತಕ್ಕಂಥದ್ದು. ಹಾಗಾದರೆ ಯಾವ ರಾಶಿಗಳಿಗೆ ಎಂತೆಂತಹ ರಾಜಯೋಗ ಇದೆ ಹೇಳ್ತಕ್ಕಂಥದ್ದನ್ನು ನೋಡೋಣ. ಮಿಥುನ ರಾಶಿ ಹೇಳ್ತಕ್ಕಂಥದ್ದು ಅಂದರೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನ ಹೇಳ್ತಕ್ಕಂಥದ್ದು. ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮತ್ತು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಜಯೋಗ ಹೇಳ್ತಕ್ಕಂಥದ್ದು, ಭಾಗ್ಯಕಾಲ ಹೇಳ್ತಕ್ಕಂಥದ್ದು. ಯಾಕಂದರೆ ನಿಮಗೆ ಈಗ ಗಜಕೇಸರಿ ಯೋಗ ಪ್ರಾರಂಭವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಗುರು ಚಂದ್ರ ಯೋಗ, ಶಶಿ ಮಂಗಲ ಯೋಗ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ಇದು ಈಗ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಕೇಳಿದರೆ ಮಹಾಲಕ್ಷ್ಮಿಯ ಒಂದು ಸಂಪೂರ್ಣವಾದಂಥ ಆಶೀರ್ವಾದ ಕೃಪಕಟಾಕ್ಷೆಯಿಂದ ನಿಮ್ಮ ದೈನಂದಿನ ಬದುಕು ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ನೆರವೇರ್ತಾ ಇರುತ್ತೆ ಮತ್ತು ಧನಾತ್ಮಕವಾಗಿಯೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ರಾಶಿ ಕನ್ಯಾ ರಾಶಿ ಅಂತೂ ಕೂಡ ಹೇಳಲ್ಪಡುತ್ತೆ. ಅಂದರೆ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿ ಹೇಳ್ತಕ್ಕಂಥದ್ದು ಧನಯೋಗ ಹೇಳ್ತಕ್ಕಂಥದ್ದು. ಬಹು ವರ್ಷಗಳಿಂದ ಅನೇಕ ರೀತಿಯ ಕೆಟ್ಟ ದರಿದ್ರತನವನ್ನು ಅನುಭವಿಸಿ ನಿಮಗೆ ತುಂಬ ನೋವುಗಳು ಉಂಟಾಗಿರ್ತಕ್ಕಂಥದ್ದು. ನಿಮಗೆ ಅಂದ್ಕೊಂಡಿರ್ತೀರಿ ಯಾವಾಗ ಒಳ್ಳೆಯ ಯೋಗ ಬರುತ್ತೆ, ಯಾವಾಗ ಸಾಲ ಬಾಧೆ ನಿವಾರಣೆ ಆಗುತ್ತೆ ಹೇಳ್ತಕ್ಕಂಥದ್ದು. ಅದೆಲ್ಲವೂ ಕೂಡ ನಿಮಗೆ ಈ ದಿನದಿಂದ ನಿಮಗೆ ಒಂದು ಧನಯೋಗ ಹೇಳ್ತಕ್ಕಂಥದ್ದು ಪ್ರಾರಂಭವಾಗತ್ತೆ. ಮತ್ತು ಋಣಬಾಧೆ ಎಲ್ಲವೂ ಕೂಡ ನಿವಾರಣೆಯಾಗತ್ತೆ. ನೀವು ಯಾರ್ಯಾರ ಹತ್ರನೋ ಕೈ ಸಾಲ ತೊಗೊಂಬಂದಿದ್ದೀರಿ, ಬ್ಯಾಂಕ್ ಸಾಲ ತೊಗೊಂಡಿದ್ದೀರಿ, ಅಥವಾ ನಿಮ್ಮ ಮನೆ ಸೈಟು ಪತ್ರ ಇತ್ಯಾದಿಗಳನ್ನು ಕೊಟ್ಟು ಮಾರ್ಟಿಗೇಜನ್ನು ಮಾಡಿ ಹಣವನ್ನು ತೊಗೊಂಡಿದ್ದೀರಿ, ಅಥವಾ ನಿಮ್ಮ ಬಂಗಾರವನ್ನು ಗಿರಿವಿ ಇಟ್ಟಿದ್ದೀರಿ. ಈ ಥರದ ಒಂದಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಯಾವಾಗ ತರಬೇಕು ಹೇಳ್ತಕ್ಕಂಥದ್ದು ಅಂತಹ ಒಂದು ಕೆಟ್ಟ ದೋಷದ ಸಮಯ ಮತ್ತು ಕೆಟ್ಟ ಕಾಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಧನಯೋಗ ಪ್ರಾಪ್ತಿಯಾಗತ್ತೆ. ಈ ಕ್ಷಣದಿಂದಲೇ ಕೂಡ ನಿಮಗೆ ನಿಮ್ಮ ಜೀವನ ಸುಖಮಯವಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನೊಂದು ರಾಶಿ ಬಂದು ಧನುರ್ರಾಶಿ ಮತ್ತು ಧನುರ್ಲಗ್ನ ಅಂತ ಹೇಳ್ತಕ್ಕದ್ದು. ಹಾಗೆ ಅನೇಕ ವಿವಿಧ ರೀತಿಯಲ್ಲಿ ವಿಶೇಷವಾಗಿ ಧನಯೋಗ ಪ್ರಾರಂಭವಾಗತ್ತೆ. ಕೋಟ್ಯಾಧಿಪತಿ ರಾಜಯೋಗವನ್ನು ಆನಂದಿಸುವಿರಿ ಹೇಳ್ತಕ್ಕಂಥದ್ದು. ಭೋಗ ಭಾಗ್ಯಗಳು, ವಿಲಾಸಿ ಜೀವನಗಳು ಕೂಡ ಪ್ರಾರಂಭ ಆಗತ್ತೆ ನಿಮಗೆ ಹೇಳ್ತಕ್ಕಂಥದ್ದು. ಬಹಳ ದಿನಗಳಿಂದ ನಿಮಗೆ ಒಂದು ಆಸೆ ಇದೆ ಹೇಳ್ತಕ್ಕಂಥದ್ದು. ಆ ಆಸೆ ನೀವು ತುಂಬ ಗುಪ್ತವಾಗಿಟ್ಟಿದ್ದೀರಿ ಹೇಳ್ತಕ್ಕಂಥದ್ದು. ಒಂದು ಸ್ತ್ರೀಯ ವಿಚಾರವಾಗಿರುತ್ತೆ ಅದು. ಅಂತಹ ಆಸೆಯು ಕೂಡ ನೆರವೇರ್ತಾ ಇರುತ್ತೆ. ಅನೇಕ ರೀತಿಯ ಧನ ಐಶ್ವರ್ಯದಿಂದ ಭೋಗಿಸ್ತಕ್ಕಂತಹ ಜೀವನ ನಿಮ್ಮದು ಸುಖಮಯವಾಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಭೂಯೋಗ ಹೇಳ್ತಕ್ಕಂಥದ್ದು ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಅಥವಾ ಭೂಮಿಗೆ ಹಣವನ್ನು ವಿನಿಯೋಗಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಸಕಾಲ ಸೂಕ್ತ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನೊಂದು ರಾಶಿ ಬಂದು ಮೀನರಾಶಿ ಹೇಳ್ತಕ್ಕಂಥದ್ದು. ಮೀನ ಲಗ್ನ ಮತ್ತು ಮೀನ ರಾಶಿ ಹೇಳ್ತಕ್ಕಂಥದ್ದು ಮಹಾರಾಜಯೋಗ ಹೇಳತಕ್ಕಂಥದ್ದು. ಮಹಾರಾಜಯೋಗ ಅಂದರೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳತಕ್ಕಂಥದ್ದು. ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಂಸನೀಯವಾದಂತಹ ಅನುಭವವನ್ನು ಸಿಕ್ಕಿ ಅಲ್ಲಿಂದ ನೀವು ಧನವನ್ನು
ಪಡೆಯುವಂಥದ್ದು, ಅನೇಕ ಅಧಿಕಾರ ಪ್ರಾಪ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಈಗಿನಿಂದಲೇ ನಿಮಗೆ ಮಹಾರಾಜಯೋಗವು ಕೂಡ ಪ್ರಾಪ್ತಿಯಾಗ್ತಾ ಇರತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಸಮೃದ್ಧವಾಗಿರತಕ್ಕಂತಹ ಒಂದು ಜೀವನ ನೆರವೇರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಕೋರ್ಟು ಕಚೇರಿ ತಕರಾರು ಇತ್ಯಾದಿ ಇದ್ದಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ನಿಮಗೆ ವಿಜಯ ಉತ್ಸಾಹವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು ಕೊಡುತ್ತೆ. ಹಾಗೆ ಇನ್ನೊಂದು ರಾಶಿ ಬಂದು ಮೇಷರಾಶಿ, ಮೇಷಲಗ್ನ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಗುಪ್ತಧನ ಹೇಳ್ತಕ್ಕಂಥಂದರೆ ನಿಮ್ಮ ವ್ಯಾಪಾರ ಅಥವಾ ಅಭಿವೃದ್ಧಿ ಅಥವಾ ನಿಮ್ಮ ಧನವನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಕಮಿಷನ್ ಪಡಿತಕ್ಕಂಥದ್ದು, ಗುಪ್ತಧನ ಬಹುಬೇಗ ನಿಮಗೆ ಸಿದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದರಲ್ಲಿಯೂ ಕೂಡ ಕೋಟ್ಯಾಧೀಶರಾಗತಕ್ಕಂಥದ್ದು, ನಿಮ್ಮದೇ ಆಗಿರ್ತಕ್ಕಂತಹ ಜೀವನವನ್ನು ರೂಪಿಸಿಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ವಿನಿಯೋಗಿಸ್ತಕ್ಕಂಥದ್ದು, ಅದರಲ್ಲಿ ನಿಮಗೆ ಕಮಿಷನ್ನೇ ಹೆಚ್ಚು ಕಮ್ಮಿ ನಿಮಗೆ ಲಕ್ಷಗಟ್ಟಲೆ ಬರುವಂತಹ ಯೋಗ, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪಂಚ ಮಹಾಯೋಗಗಳು ಪಂಚರಾಶಿಗಳಿಗೆ ಈಗಿನಿಂದಲೇ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ವೀಕ್ಷಕರೇ. ಹಾಗೆ ಇನ್ನೊಂದಷ್ಟು ಸಣ್ಣದೊಂದು ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಬರ್ತೇನೆ. ಇದರ ಜೊತೆಗೆ ಈಗ ಅನೇಕ ದಿನಗಳಿಂದ ನಿಮ್ಮ ವ್ಯವಹಾರಗಳು ಕುಂಠಿತ ಆಗ್ತಾ ಇರತಕ್ಕಂಥದ್ದು, ಅಥವಾ ಕೈಗೆ ಸಿಗದೇ ಇರತಕ್ಕಂಥದ್ದು, ಇನ್ನೇನು ಕೆಲಸ ಆಗ್ಬಿಟ್ಟಿದೆ ಆದರೆ ದುಡ್ಡು ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು, ಅಥವಾ ನೀವು ಏನೋ ಅಂಗಡಿಯನ್ನು ಅಥವಾ ಕಚೇರಿಗಳನ್ನು ನೀವು ಮಾಡ್ಕೊಂಡಿದ್ದೀರಿ, ಅಲ್ಲಿ ಯಾಕೋ ಒಂದು ಥರ ವ್ಯಾಪಾರ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಮೊದಲು ತುಂಬ ಚೆನ್ನಾಗಿದ್ದೆ, ಆದರೆ ಈಗ ಯಾಕೋ ಬಾಡಿಗೆ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಹೇಳ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಏನಾರಿದ್ದರೆ ಅದು ನಿಮ್ಮ ವಾಸ್ತವತಕ್ಕಂಥ ಮನೆ ವಾಸ್ತು ದೋಷದಿಂದ ಕೂಡಿರಬಹುದು ಹೇಳ್ತಕ್ಕಂಥದ್ದು, ಅಥವಾ ಅಂಗಡಿ ಅಥವಾ ಕಚೇರಿಗಳು ಕೂಡ ಅಥವಾ ವಾಸ್ತು ದೋಷದಿಂದ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯ ಸಮಸ್ಯೆಗಳಿಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ನಿಮ್ಮ ನೋವು ಕಷ್ಟ ಕಾರ್ಪಣ್ಯಗಳಿಗೆ ಸದಾಕಾಲ ಶಾಸ್ತ್ರದ ಮೂಲಕ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಬರೀ ದೇವತಾ ಅಕ್ಷರಗಳಲ್ಲಿಯೂ ಕೂಡ ಮಂತ್ರೋಚ್ಚಾರಣೆಯಿಂದಲೂ ಕೂಡ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ನಿಮ್ಮ ಎಲ್ಲ ರೀತಿಯಲ್ಲಿ ಸರಳ ಪರಿಹಾರಕ್ಕೆ ನಮ್ಮಲ್ಲಿ ಅದಕ್ಕೆ ಪರಿಹಾರ ಇದೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ನಮಗೆ ವಾಟ್ಸಪ್ ಮಾಡಿದ್ದಲ್ಲಿ ನಿಮಗೆ ನಿಖರವಾಗಿ ಭವಿಷ್ಯವನ್ನು ತಿಳಿಸ್ಕೊಳ್ಳಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಹೇಳತಕ್ಕಂಥದ್ದು.